ಚಿಂತಾಮಣಿಯಲ್ಲಿ ಭೀಕರ ರಕ್ತಪಾತ, ಕೌಟುಂಬಿಕ ಕಲಹಕ್ಕೆ ಪತ್ನಿ ಹಾಗೂ ನಾದಿನಿಯನ್ನ ಕತ್ತು ಸಿಳಿ ಕೊಂದ ಪತಿ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತ್ನಿ ಹಾಗೂ ನಾದಿನಿಯನ್ನ ಕಟ್ಟುಕನಂತೆ ಕೊಚ್ಚಿ ಕೊಂದ ಪತಿ. ಚಿಂತಾಮಣಿ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಪತಿಯೊಬ್ಬ ತನ್ನ ಪತ್ನಿ ಹಾಗೂ ನಾದಿನಿಯನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಸೋಮವಾರ ಮುಂಜಾನೆ ನಡೆದಿದೆ. ಕೋಲಾರದ ಗಲ್ಪೇಟೆ ನಿವಾಸಿ 30 ವರ್ಷದ ಏಜಾಜ್ ಕೊಲೆ ಆರೋಪಿ ಎಂದು ಗುರುತಿಸಲಾಗಿದೆ. ಘಟನೆಯಲ್ಲಿ ಆರೋಪಿಯ ಪತ್ನಿ ಶ್ಯಾಮ್ 25 ವರ್ಷ ಹಾಗೂ ಆಕೆಯ ತಂಗಿ ರೇಷ್ಮಾ 18 ವರ್ಷ ಕ್ರೂರವಾಗಿ ಹತ್ಯೆಗೀಡಾದ ದುರ್ದೈವಿಗಳಾಗಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಆರೋಪಿ ಏಜಾಜ್ ಮತ್ತು ಮೃತ್ಯು ಶ್ಯಾಮ್ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗು ಇದೆ. ಕಳೆದ 3-4 ತಿಂಗಳುಗಳಿಂದ ದಂಪತಿ ನಡುವೆ ತೀವ್ರ ಕೌಟುಂಬಿಕ ಕಲಹ ನಡೆಯುತ್ತಿತ್ತು. ಇದೇ ಹಿನ್ನೆಲೆಯಲ್ಲಿ ಭಾನುವಾರ ರಾತ್ರಿ ಕೋಲಾರದಿಂದ ಚಿಂತಾಮಣಿಯಲ್ಲಿ ಪತ್ನಿಯ ಮನೆಗೆ ಏಜಾಜ್ ಬಂದಿದ್ನು. ರಾತ್ರಿಯೂ ದಂಪತಿ ನಡುವೆ ವಾಗ್ವಾದ ನಡೆದಿದ್ದು ಸೋಮವಾರ ಮುಂಜಾನೆ ಸುಮಾರು 6 ಗಂಟೆ ವೇಳೆಗೆ ಅದು ವಿಕೋಪಕ್ಕೆ ತಿರುಗಿದೆ. ಕೋಪೋದ್ರಿಕ್ತನಾದ ಏಜಾಜ್ ಪತ್ನಿ ಶ್ಯಾಮ್ ಹಾಗೂ ನಾದಿನಿ ರೇಷ್ಮಾ ಅವರನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಎಂದು ತಿಳಿದುಬಂದಿದೆ. ಕೊಲೆ ಬಳಿಕ ಮಕ್ಕಳೊಂದಿಗೆ ಪರಾರಿ, ನಂತರ ಪೊಲೀಸ್ ಠಾಣೆಗೆ ಶರಣು. ಡಬಲ್ ಮರ್ಡರ್ ಎಸಗಿದ ಬಳಿಕ ಆರೋಪಿ ತನ್ನ 3 ಮಕ್ಕಳನ್ನು ಕರೆದುಕೊಂಡು ಕೋಲಾರಕ್ಕೆ ಪರಾರಿಯಾಗಿದ್ನು. ಮಕ್ಕಳನ್ನು ತನ್ನ ಮನೆಯಲ್ಲಿ ಬಿಟ್ಟು ಬಳಿಕ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಗೆ ತೆರಳಿ ಸ್ವಯಂ ಶರಣಾಗಿದ್ದಾನೆ. ಈ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಸೇರಿದಂತೆ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಠಾಣೆಗಳ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಒಂದೇ ಮನೆಯಲ್ಲಿ 2 ಯುವತಿಯರ ಭೀಕರ ಹತ್ಯೆ ನಡೆದಿರುವುದರಿಂದ ಜೆಜೆ ಕಾಲೋನಿ ನಿವಾಸಿಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿ ಮಾರ್ನಿಂಗ್ ಇವತ್ತು 2 ಡಬಲ್ ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಕೇಸಲ್ಲಿ ಜೆಜೆ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ 2 ಜನ ಲೇಡೀಸ್ದು ಬಾಡಿ ಸಿಕ್ಕಿದೆ. ಬೋತ್ ಲೇಡೀಸ್ ಆರ್ ಸಿಸ್ಟರ್ಸ್. ಈ ಕೇಸ್ದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಮಾಹಿತಿ ಸಿಕ್ಕಿದೆ ಕಿ ಈ ಲೇಡಿ ಯಾರು ಇದ್ದಾರೆ ಶಮಾ, ಅವ್ರದ್ದು ಹಸ್ಬೆಂಡ್ ಏಜಾಜ್, ಇವ್ರದ್ದು ಮದುವೆ ಆಗಿತ್ತು ಗಲ್ಪೇಟೆ ರೆಹಮತ್ ನಗರಲ್ಲಿ ವಾಸ ಇದೆ. ಈ ಶಮಾ ಇವ್ರದ್ದು ಮತ್ತು 3 ಮಕ್ಕಳು ಇದ್ದಾರೆ. ಸೊ ಶಮಾದು ಮದರ್ದು ಡೆತ್ ಆಗಿತ್ತು 2-3 ತಿಂಗಳು ಹಿಂದೆ. ಸೊ ಅವರು ಅಲ್ಲಿಂದ ಮಕ್ಕಳ ಜೊತೆಗೆ ಚಿಂತಾಮಣಿಗೆ ಬಂದಿದ್ದರು ಆ ಟೈಮಲ್ಲಿ. ಆಮೇಲೆಯಿಂದ ಇವರು ಸುಮಾರುವರೆಗೆ ವಾಪಸ್ ಕರೆದಿದ್ದಾರೆ. ಇವರು ವಾಪಸ್ ಹೋಗಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ಬಾರಿ ಇವ್ರದ್ದು ಮರೈಟಲ್ ಡಿಸ್ಪ್ಯೂಟ್ಸ್ ಮತ್ತು ಜಗಳ ಆಗಿದ್ದು, ಕ್ವಾರಲ್ಸ್ ರೆಗ್ಯುಲರ್ ಆಗಿ ಆಗ್ತಾಯಿತ್ತು. ಇವತ್ತು ಬೆಳಿಗ್ಗೆ ಇವರು ನಮ್ಮ ಆರೋಪಿ ಏಜಾಜ್ ಅಲ್ಲಿಂದ ಅರೌಂಡ್ 5 ಗಂಟೆಗೆ 5:15 ಬಿಟ್ಟಿದ್ದೀರ ಗಲ್ಪೇಟೆಯಿಂದ ಒಂದು ಬೈಕಲ್ಲಿ. ಇಲ್ಲಿ ಅರೌಂಡ್ 6:30 ಬಂದು ಜೆಜೆ ಕಾಲೋನಿಯಲ್ಲಿ ಯಾವ ಮನೆಯಲ್ಲಿ ಇವರು ಇದ್ದಾರೆ ಆ ಮನೆಯಲ್ಲಿ ಹೋಗಿ ಈ 2 ಜನ ಲೇಡೀಸ್ ಮಲಗಿದ್ರು ಮತ್ತು ಮಕ್ಕಳು ಕೂಡ ಇದ್ದರು. 2 ಜನ ಲೇಡೀಸ್ಗೆ ಹೋಗಿ ಚಾಕುವಿಂದ ಅಟ್ಯಾಕ್ ಮಾಡಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ 3 ಜನ ಮಕ್ಕಳಿಗೆ ಗಾಡಿಯಲ್ಲಿ ಕರ್ಕೊಂಡು ವಾಪಸ್ ಗಲ್ಪೇಟೆ ಹೋಗಿದ್ದಾರೆ. ಗಲ್ಪೇಟೆಯಲ್ಲಿ ಇವರು ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಗಲ್ಪೇಟೆ ಸ್ಟೇಷನಲ್ಲಿ ಅರೌಂಡ್ 8:45 ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಮಾಹಿತಿ ಬಂದಿದೆ. ಬೆಳಿಗ್ಗೆಯಿಂದ ಈ ಥರ ಯಾರು ಮಾಹಿತಿ ಕೊಳ್ಳಿಲ್ಲ ಕಿ ಈ ಥರ ಮರ್ಡರ್ ಆಗಿದೆ. ಇವರು ಯಾವಾಗ ಸರೆಂಡರ್ ಮಾಡಿದರೆ ಆಮೇಲೆ ಇದು ಎಲ್ಲರ ಗಮನಕ್ಕೆ ಬಂದಿದೆ ಕಿ ಈ ಥರ ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಈಗ ನಾವು ಅಲ್ಲಿಂದ ಆರೋಪಿಗೆ ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಿ. ಬೇಸಿಕ್ ಮೆಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಇದು ಇನ್ಸಿಡೆಂಟ್ ಆಗಿದೆ. ಗಲಾಟ ಅವ್ರದ್ದು ಮೊದಲಿಂದ ಆಗ್ತಾಯಿತ್ತು. ಅವರಿಗೆ ಮನೆಯಲ್ಲಿ ವಾಪಸ್ ಬನ್ನಿ ಈ ಥರ ಕರೀತಾ ಇದ್ರು. ಈ ಕಾರಣ ಬಗ್ಗೆ ಗಲಾಟ ರೆಗ್ಯುಲರ್ ಆಗಿ ಆಗ್ತಾಯಿದ್ರು. ಇವರು ವಾಪಸ್ ಹೋಗಲಿಲ್ಲ 3 ಮಂತ್ಸಿಂದ. ಬೇಲಿಗೆ ಇವತ್ತು ಬಂದು ಇವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ. ಈ ಥರ ನಮಗೆ ಮಾಹಿತಿ ಇದೆ. ಬಿಕಾಸ್ ಬೇರೆ ಅಕ್ಕಪಕ್ಕದವರಿಗೆ ಏನೂ ಮಾಹಿತಿ ಇರಲಿಲ್ಲ ಕಿ ಯಾವಾಗ ಆಯಿತು, ಹೇಗೆ ಆಯಿತು, ಏನೂ ಸೌಂಡ್ ಬರಲಿಲ್ಲ. ಅವರು ಸರ್ ಈಗ ರೇಷ್ಮನ್ನ ಕೊಲೆ ಮಾಡೋದಕ್ಕೆ ಕಾರಣ ಅವರು 2 ಜನ ಜೊತೆಗೆ ಇದ್ದರು. ಮತ್ತು ಈಗ ನಮಗೆ ಆರೋಪಿ ಸಿಕ್ಕಿದ್ದು ಅವರದ್ದು ಇಂಟರಿಗೇಷನ್ ಮಾಡ್ತೀವಿ ನಾವು ಕಿ ಇನ್ನೊಬ್ಬರು ಲೇಡಿದು ಯಾಕೆ ಮಾಡಿದ್ದಾರೆ, ಅದು ಕೂಡ ಏನಾದರೂ ಕಾರಣ ಇರಬೇಕು. ಬಟ್ ಅದು ಇನ್ವೆಸ್ಟಿಗೇಷನ್ ಇಂಟರಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಆ ಮಕ್ಕಳು ಕೂಡ ಅದೇ ರೂಮಲ್ಲಿ ಮಲಗಿದ್ರು ಮತ್ತು ಮಕ್ಕಳಿಗೆ ಇವರು ಕರ್ಕೊಂಡೋಗಿದ್ರು. 3 ಜನ ಮಕ್ಕಳು ಇದ್ದಾರೆ. ಬಟ್ ಅವ್ರದ್ದು ವಯಸ್ಸು ತುಂಬ ಕಮ್ಮಿ ಇದೆ. ಸೊ ನೋಡೋಣ ನಾವು ಯಾವುದು ಕೌನ್ಸಿಲಿಂಗ್ ಅಥವಾ ಚೈಲ್ಡ್ ವೆಲ್ಫೇರ್ ಕಮಿಟಿದವ್ರದ್ದು ಹೆಲ್ಪ್ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ. ಈಗ ದೂರ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ತೊಗೊಳ್ತಾ ಇದ್ದೀವಿ. ಬೇರೆ ಸಿಸ್ಟರ್ಸ್ ಇದ್ದಾರೆ, ಅಕ್ಕಪಕ್ಕ ಮನೆಯಲ್ಲಿ ಬೇರೆ ಸಿಸ್ಟರ್ಸ್ ಇದ್ದಾರೆ, ಅವರಿಂದ ದೂರ ತೊಗೊಳ್ತಾ ಇದ್ದೀವಿ. ಇಲ್ಲಿ ಕೋಲಾರದಿಂದ ಇಲ್ಲಿ ಅವ್ರ ಮನೆಗೆ ಬಂದು ಎಷ್ಟು ದಿನ ಆಗಿದೆ ಸರ್? 3 ಮಂತ್ಸಿಂದ ಇವತ್ತು ಮದರ್ದು ಡೆತ್ 3 ಮಂತ್ಸ್ ಹಿಂದೆ ಆಗಿತ್ತು. ವೈಫ್ದು ಮದರ್ದು ಡೆತ್.
ಆ ಟೈಮ್ಗೆ ಇವರು ಬಂದಿದ್ದಾರೆ ಅವ್ರ ಕಾರ್ಯತತಿ ವಗೇರೆ ಮಾಡೋಕ್ಕೆ. ಆ ಟೈಮಿಂದ ಇವರು ವಾಪಸ್ ಹೋಗಲಿಲ್ಲ. ಆ ಕಾರಣ ಬಗ್ಗೆ ಇವತ್ತು ಗಲಾಟೆ ನಡ್ತಾ ಇತ್ತು. ಸರ್ ಮಕ್ಕಳು